ಕಲ್ಯಾಣ ನಾಡಿನ ಕಲಬುರಗಿ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸುಕ್ಷೇತ್ರ ಹಿರೇಸಾವಳಗಿ ಗ್ರಾಮದಲ್ಲಿ ಶ್ರೀ ಮುನಿಪ್ರಸ್ವ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ 2025ನೇ ಸಾಲಿನ ಮಕರ ಸಂಕ್ರಮಣದ ಪಾದಯಾತ್ರಾ ಜಾತ್ರಾ ಮಹೋತ್ಸವವನ್ನು ಜನವರಿ 14 ಮತ್ತು 15ರಂದು ನಡೆಯಲಿದೆ. ಸದರಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 14ರಂದು ಮಂಗಳವಾರ ರಾತ್ರಿ 7 ಗಂಟೆಗೆ ಶ್ರೀಮಠದಿಂದ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರು ಮಕರ ಸಂಕ್ರಮಣ ಪ್ರಯುಕ್ತ ಗ್ರಾಮದ ಪ್ರಸಿದ್ಧ ದೇವರಾದ ಶ್ರೀ ಶಿವಲಿಂಗೇಶ್ವರರ ಪಲ್ಲಕ್ಕಿ ಉತ್ಸವವು ಭವ್ಯ ಮೆರವಣಿಗೆಯೊಂದಿಗೆ ಸಾಗುತ್ತಾ ಗ್ರಾಮದ ಬಸವೇಶ್ವರ ದೇವಸ್ಥಾನ ತಲುಪುವುದು. ರಾತ್ರಿ 8 ಗಂಟೆಗೆ ರೈತರು ಬೆಳೆದಂಥ ಜೋಳ ಅಂದರೆ ಸೀತಿನಿ ಬಡಿಯುವ ನಂತರ ಇಲ್ಲಿ ರಾತ್ರಿ ಸಂಗೀತ ಭಜನ ಹಾಗೂ ಗೀಗಿ ಪದ ಕಾರ್ಯಕ್ರಮ ಜರುಗುವುದು. ಭಕ್ತಾದಿಗಳು ದರ್ಶನ ಪಡೆದು ಪುನೀತರಾಗಲು ಕೋರಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಮಕರ ಸಂಕ್ರಮಣ ಹಬ್ಬದ ಪ್ರಯುಕ್ತವಾಗಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವವು ಹಿಂದೂ ಮುಸ್ಲಿಂ ಎನ್ನುವ ಒಂದು ಭಾವೈಕ್ಯತೆ ಇರುವಂಥ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥ ಶ್ರೀ ಶಿವಲಿಂಗೇಶ್ವರ ಮಠದಲ್ಲಿ ದಿನಾಂಕ 14/1/2025ರಂದು ಶ್ರೀಮಠದಿಂದ ಆಗಮನಿಸಿ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮನಿಸಿ ರೈತರು ಬೆಳೆದಂಥ ದವಸ ಧಾನ್ಯಗಳು ಮತ್ತು ಸೀತಿನಿಯ 7:40ರಿಂದ 8 ಗಂಟೆವರೆಗೂ ಸೀತಿನಿ ಬೆಳೆದ ಮೂಲಕವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಅದರ ಜೊತೆಯಲ್ಲಿ ಅಂದು ರಾತ್ರಿ 14 ರಾತ್ರಿ ಸಂಗೀತ ಕಾರ್ಯಕ್ರಮ ಮತ್ತು ಗೀಗಿ ಪದಗಳು ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಬೆಳಗಿನ ಜಾವ 15/1/2025ರಂದು 1 ಗಂಟೆಗೆ ಶ್ರೀಮಠದಿಂದ ಮತ್ತೆ ಪಲ್ಲಕ್ಕಿ ಉತ್ಸವ ಮೂಲಕವಾಗಿ ಪಾದಯಾತ್ರೆ ಮೂಲಕ ಶ್ರೀ ಶಿವಲಿಂಗೇಶ್ವರ ಪೀಠಾಧಿಪತಿಗಳಾದಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳು ಪಾದಯಾತ್ರೆ ಮೂಲಕವಾಗಿ ಬಸವೇಶ್ವರ ದೇವಾಲಯಕ್ಕೆ ಆಗಮನಿಸಿ ರಾಜ್ಯ ಬೀದಿಯ ಮುಖಾಂತರವಾಗಿ ಗ್ರಾಮದಲ್ಲಿರುವಂಥ ಒಂದು ರಾಜ್ಯ ಬೀದಿಯಲ್ಲಿ ಪೀಡೆಗಳನ್ನು ತಗಲಬೇಕು ಅನ್ನೋ ಒಂದು ಹಿಂದಿನ ಕಾಲದಿಂದ ಬಂದಂಥ ಒಂದು ಜಾತ್ರೆಯು ಬೆಳಗಿನ ಜಾವ ಶ್ರೀಮಠಕ್ಕೆ 10 ಗಂಟೆಗೆ ಬಂದು ತಲುಪುವುದು ಇರುತ್ತದೆ. ಹಾಗಾಗಿ ಶ್ರೀ ಶಿವಲಿಂಗೇಶ್ವರ ಭಕ್ತಾದಿಗಳು ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡಲ್ಲಿ ಇರೋದರಿಂದ ಭಕ್ತಾದಿಗಳಿಗೆ ಈ ಒಂದು ಜಾತ್ರೆಯಲ್ಲಿ ಭಾಗಿಯಾಗಿ ಪುನೀತರಾಗಿ ಆಶೀರ್ವಾದ ಪಡಿಬೇಕಾಗಿ ಮಾಧ್ಯಮ ಮಿತ್ರದ ಮೂಲಕವಾಗಿ ನಮ್ಮ ಸಾವಳಗಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಶ್ರೀ ಶಿವಲಿಂಗೇಶ್ವರ ಸದ್ಭಕ್ತಿ ಮಂಡಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ.